ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದು ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹೊಸ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯಾರನ್ನು ಸಿಐಡಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುತ್ಯಾರನ್ನ ವಶಕ್ಕೆ ಪಡೆದ ಸಿಐಡಿ ಪೊಲೀಸರು ಗೋಕಾಕ ನಗರ ಠಾಣೆಯಲ್ಲಿ ರಾತ್ರಿ ಇಡೀ ತೀವ್ರ ವಿಚಾರಣೆಗೆ ನಡೆಸಿದ್ದಾರೆ. ಆದರೆ ಈ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ಸದಾಶಿವ ಮುತ್ಯ ಪರ ವಕೀಲ ಮಲ್ಲಿಕಾರ್ಜುನ ಚೌಕಾಶಿ ಮಾತನಾಡಿ, ಗೋಕಾಕ ಮಹಾಲಕ್ಷ್ಮಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ನ ವ್ಯವಹಾರ ಪ್ರಕರಣ ಸಂಬಂಧ ಜಮಖಂಡಿಯ ಹೊಸ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ ಅವರನ್ನ ಪೊಲೀಸರು ಬಂಧಿಸಿರುವ ಸುದ್ದಿ ಸತ್ಯಕ್ಕೆ ದೂರವಾದದ್ದು. ವಿಚಾರಣೆಗೆ ಶ್ರೀಗಳು ಹಾಜರಾಗಿದ್ದಾರೆ. ಶ್ರೀಗಳು ಮಠದ ಹೆಸರನ್ನು ಹಾಳು ಮಾಡಲು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನಿಸುತ್ತಿವೆ. ಮಠಗಳಿಗೆ ಅನೇಕರು ದೇಣಿಗೆ ನೀಡುತ್ತಾರೆ. ಆ ಹಣವನ್ನು ಭಕ್ತರು ಅನ್ನಸಂತರ್ಪಣೆಗಾಗಿ ಶ್ರೀಗಳು ಬಳಸಿಕೊಂಡಿದ್ದಾರೆ. ಮಠದ ಮತ್ತು ಶ್ರೀಗಳ ಕುರಿತು ಹರಡಿರುವ ಸುದ್ದಿ ಧಕ್ಕೆ ತರುವ ಕೆಲಸ ಮಾಡಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಹಾಗೂ ನಾವು ಈ ವಿಡಿಯೋ ಮೂಲಕ ನೀಡುತ್ತಿರತಕ್ಕಂಥ ಸಂದೇಶ ಏನಂದ್ರೆ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಈ ಶ್ರೀಗಳ ಕುರಿತು ಏನು ಮಾಧ್ಯಮಗಳಲ್ಲಿ ಊಹಾಪೋಹಗಳು ಮತ್ತು ಸುಳ್ಳು ವರದಿಗಳು ಬಿತ್ತರಾಗ್ತಾ ಇದೆ. ಯಾವುದೋ ಒಂದು ಕೆಲವೊಂದು ಹಿತಾಸಕ್ತಿಗಳು ಮಠದ ಹೆಸರನ್ನು ಹಾಳು ಮಾಡಲಿಕ್ಕಾಗಿ ತಮ್ಮ ಒಂದು ದ್ವೇಷವನ್ನ ಬಿತ್ತಲಿಕ್ಕಾಗಿ ಅಥವಾ ದ್ವೇಷವನ್ನ ತೋರ್ಪಡಿಸಲಿಕ್ಕಾಗಿ ಮಠದ ಹೆಸರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲ ಮಾಧ್ಯಮಗಳಲ್ಲಿ ಏನು ನಮ್ಮ ಸದಾಶಿವ ಮುತ್ಯಾರ ಬಂಧನವಾಗಿದೆ ಅಂತೇಳಿ ಏನು ಸುದ್ದಿ ಬರ್ತಾ ಇದೆ, ಅದು ಸತ್ಯಕ್ಕೆ ಸುಳ್ಳಾದಂತಹ ಮಾಹಿತಿಯಾಗಿದ್ದು, ಯಾವ ಒಂದು ಗೋಕಾಕ್ ತಾಲೂಕಿನ ಗೋಕಾಕ್ ನಗರದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಅಲ್ಲಿ ಏನೋ ಒಂದು ಅವ್ಯವಹಾರದ ಕುರಿತು ಏನು ತನಿಖೆ ನಡೀತಾ ಇತ್ತು. ಅದರಲ್ಲಿನ ಕೆಲವು ಮಠಕ್ಕೆ ಒಂದು ದೇಣಿಗೆಯನ್ನು ನೀಡಿದ್ದಾರೆ. ಈಗ ಅನೇಕ ಮಠಮಾನ್ಯಗಳಿಗೆ ಜನ ಎಲ್ಲ ದೇಣಿಗೆ ಕೊಡ್ತಾರೆ. ಮಠಮಾನ್ಯಗಳು ಆ ಹಣವನ್ನ, ಸ್ವಾಮೀಜಿಯವರ ಹಣವನ್ನ ಲೋಕ ಕಲ್ಯಾಣಕ್ಕಾಗಿ, ಮಠದ ಅಭಿವೃದ್ಧಿಗಾಗಿ, ಅನ್ನ ಸಂತರ್ಪಣೆಗಾಗಿ, ಮುಂತಾದ ಕಾರ್ಯಗಳಿಗಾಗಿ ಬಳಸ್ಕೋತಾರೆ. ಅದೇ ರೀತಿ ಕೆಲವರು ಮಠಕ್ಕೆ ದೇಣಿಗೆಯನ್ನ ನೀಡಿದ್ರು ಸ್ವಾಮೀಜಿಯವರಿಗೆ, ಅದನ್ನ ಅವರು ಬಳಸ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಸ್ವಾಮೀಜಿಯವರನ್ನ ವಿಚಾರಣೆಗಾಗಿ ಕರೆದಿದ್ರು. ಇದು ಇವತ್ತಷ್ಟೇ ಅಲ್ಲ, ದಿನಾಂಕ 6/1/2025 ನೋಟಿಸ್ ಕೊಟ್ಟಿದ್ರು. ಆ ದಿನ ಕೂಡ ವಿಚಾರಣೆಗೆ ಹಾಜರಾಗಿದ್ರು. 10/2/2025 ವಿಚಾರಣೆ ಕರೆದಿದ್ರು. ಆ ದಿನ ಕೂಡ ಹಾಜರಾಗಿದ್ರು. ಅದೇ ರೀತಿ ನಿನ್ನೆ 21/3/2025 ಕೂಡ ವಿಚಾರಣೆ ಕರೆದಿದ್ರು. ನಿನ್ನೆ ದಿನ ಕೂಡ ವಿಚಾರಣೆಗೆ ಹಾಜರಾಗಿ ಶ್ರೀಗಳು ಭಕ್ತರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿ ಮತ್ತೆ ಈ ದಿನ ಕೂಡ ಹೆಚ್ಚುವರಿ ಒಂದು ವಿಚಾರಣೆ ಇದ್ದ ಕಾರಣ ತಮಗೆ ಇದ್ದ ಮಾಹಿತಿಯನ್ನು ನೀಡೋಗೋಸ್ಕರ ಈ ದಿನ ಕೂಡ ಅವರು ಗೋಕಾಕಲ್ಲಿ ಇದ್ರು. ಈ ದಿನ ಕೂಡ ನಮ್ಮಲ್ಲಿ ಇದ್ದಾರೆ. ಅವ್ರದ್ದು ಯಾವುದೇ ಬಂಧನವಾಗಿಲ್ಲ ಅಥವಾ ಅವರನ್ನ ಯಾವುದೋ ಕಾರಾಗೃಹಕ್ಕೆ ಕಳಿಸಿಲ್ಲ, ಏನೂ ಇಲ್ಲ. ಅದಕ್ಕೆ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಂತಂದ್ರೆ, ಎಲ್ಲಾ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಈಗಾಗಲೇ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಅಥವಾ ಯಾರ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಹರಿಬಿಟ್ಟಿದ್ದೀರಿ ಮಠದ ಕುರಿತು ಸುಳ್ಳು ಸ್ವಾಮೀಜಿ ಅವರ ಬಂಧನ ಆಗಿದೆ ಅನ್ನುವಂಥದ್ದನ್ನ ಅದನ್ನ ಡಿಲೀಟ್ ಮಾಡಬೇಕು. ಸ್ವಾಮೀಜಿ ಅವರ ಬಂಧನ ಆಗಿಲ್ಲ, ಅವರು ಈಗಾಗಲೇ ನಮ್ಮ ಜೊತೆಗೇನೆ ಇದ್ದಾರೆ. ಈ ಪ್ರಕಾರ ಇದಿಷ್ಟ ಅಲ್ಲದೆ ಇನ್ನು ಮುಂದೆ ಯಾರಾದರೂ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ನಾವು ಮಠದ ಲೀಗಲ್ ಟೀಮು ಮತ್ತೆ ಮಠದ ಭಕ್ತರು ಕೂಡಿ ಇನ್ನು ಮುಂದೆ ಯಾರಾದರೂ ಈ ರೀತಿ ಶ್ರೀಮಠದ ಹಾಗೂ ಶ್ರೀಗಳ ಹೆಸರಿಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ಮಾಡಿದ್ರೆ ನಾವು ಯೋಗ್ಯ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಎಲ್ಲರ ಮೂಲಕ ಎಚ್ಚರಿಕೆ ಮತ್ತು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀವಿ.